ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅಲ್ಲಿ ಖಲಿಸ್ತಾನ್ ಅನ್ನೋ ವರ್ಡ್ ನ ನೀವು ಕೇಳಿರಬಹುದು. ಸ್ವಲ್ಪ ಪಂಜಾಬಿಗಳಿಗೆ ಪಂಜಾಬ್ ಬಂದು ಇಂಡಿಯಾ ಇಂದ ಸಪರೇಟ್ ದೇಶ ಆಗಬೇಕು ಅಂತ ಅವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಅದಕ್ಕೆ ಖಲಿಸ್ತಾನ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಅದರ ಲೀಡರ್ ಬಂದು ಇವನೇ ಅಮೃತ್ ಪಾಲ್ ಸಿಂಗ್ ಅಂತ. ಇದೆಲ್ಲ ಸ್ಟಾರ್ಟ್ ಆಗಿದ್ದು ಬ್ರಿಟಿಷ್ ರೂಲ್ ಟೈಮ್ ಅಲ್ಲಿ, ಡಿವೈಡ್ ಅಂಡ್ ರೂಲ್ ಪಾಲಿಸಿಯಿಂದ. ಬ್ರಿಟಿಷ್ ಅವರು ಇಂಡಿಯಾ ಅಲ್ಲಿ ರೂಲ್ ಮಾಡಬೇಕು ಅಂದ್ರೆ ಆರಾಮಾಗಿ ಅವ್ರಿಗಿದ್ದು ಒಂದೇ ಆಪ್ಷನ್, ಇಂಡಿಯನ್ಸ್ ನ ಯಾವಾಗ್ಲೂ ಗ್ರೂಪ್ ಅಲ್ಲಿ ದೂರ ಇಡೋದು. ಬ್ರಿಟಿಷ್ ಅವ್ರಿಗೆ ಭಯ ಆಯ್ತು, ಇಂಡಿಯನ್ಸ್ ಯಾವಾಗ ಒಟ್ಟಿಗೆ ಬರ್ತಾರೆ ನಮ್ಮನ್ನ ಈಚೆ ಓಡಿಸೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ಬ್ರಿಟಿಷ್ ಅವರು ಜಾತಿ ಮತ್ತೆ ಭಾಷೆ ಯೂಸ್ ಮಾಡ್ಕೊಂಡು ಇಂಡಿಯಾ ಅಲ್ಲಿ ಗ್ರೂಪ್ಸ್ ಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ 1947 ಅಲ್ಲಿ ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಪಂಜಾಬಿ ಸುಬಾ ಮೂವ್ಮೆಂಟ್ ಅವರ ರಿಕ್ವೆಸ್ಟ್ ಇಂದ ಪಂಜಾಬ್ ನ ಒಂದು ಸ್ಟೇಟ್ ಮಾಡ್ತಾರೆ. ಹೋಗ್ತಾ ಅದನ್ನ 3 ಪೀಸ್ಗೆ ಡಿವೈಡ್ ಮಾಡ್ತಾರೆ. ಹಿಂದೂ ಮೆಜಾರಿಟಿ ಇರೋ 2 ಪಾರ್ಟ್ ಬಂದು ಹರಿಯಾಣ ಮತ್ತೆ ಹಿಮಾಚಲ್ ಪ್ರದೇಶ ಆಗುತ್ತೆ. ಆಮೇಲೆ ಸಿಖ್ ಮೆಜಾರಿಟಿ ಇರೋ ಪಂಜಾಬ್ ನ ಪಂಜಾಬಿ ಸಿಖ್ ಕೊಡ್ತಾರೆ. ಎಲ್ಲ ಸೈಲೆಂಟ್ ಆಗಿರ್ಬೇಕಾದ್ರೆ 1971 ಅಲ್ಲಿ ಈಸ್ಟ್ ಪಾಕಿಸ್ತಾನ್ ಬಾಂಗ್ಲಾದೇಶ ಆಗುತ್ತೆ. ಇಷ್ಟು ದೊಡ್ಡ ಲಾಸ್ ಮತ್ತೆ ಅವಮಾನದಿಂದ ಆ ಟೈಮಲ್ಲಿ ಪಾಕಿಸ್ತಾನ ಪ್ರೆಸಿಡೆಂಟ್ ಆದ ಜುಲ್ಫಿಕರ್ ಅಲಿ ಭುಟ್ಟು ಬಾಂಗ್ಲಾದೇಶ್ನ ರಿವೆಂಜ್ ನಾವು ತಗೊಳ್ಳೋಣ, ಇಂಡಿಯಾ ಇಂದ ಒಂದು ಬಾಂಗ್ಲಾದೇಶ್ನ ಕತ್ತರಿಸಾಕೋಣ ಅಂತ ಹೇಳ್ತಾನೆ. 1971 ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಖಲಿಸ್ತಾನ್ ಅನ್ನೋ ವರ್ಡ್ ಇಂಟರ್ನ್ಯಾಷನಲ್ ಆಗಿ ಯೂಸ್ ಆಗುತ್ತೆ. ಇದನ್ನ ಹುಟ್ಟಾಕಿದ್ದು ವಾಷಿಂಗ್ಟನ್ ಅಲ್ಲಿ ಕೂತಿರೋ ಪಾಕಿಸ್ತಾನ್ ಎಂಬಸಿ ಅವರು. ಈ ರೀತಿ ಪಾಕಿಸ್ತಾನ ಅವ್ರಿಗೆ ಖಲಿಸ್ತಾನ್ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಈಚೆನೆ ಕೂತ್ಕೊಂಡು ಎಲ್ಲ ಇನ್ಫಾರ್ಮೇಶನ್ ತಗೋಬಹುದಲ್ಲ ಅಂತ. ಅದಾದ್ಮೇಲೆ ಪಾಕಿಸ್ತಾನ್ಗೆ ಹೋಗೋ ನದಿಗಳು ಪಂಜಾಬ್ ಥ್ರೂ ಹೋಗ್ಬೇಕಾಗುತ್ತೆ. ಸೊ ನೆಗೋಷಿಯೇಟ್ ಮಾಡಕ್ಕೆ ಖಲಿಸ್ತಾನ್ ಇದ್ರೆ ತುಂಬಾ ಈಸಿ ಆಗ್ಬಿಡುತ್ತೆ ಅವ್ರಿಗೆ. ಇಂಡಿಯನ್ ಗವರ್ಮೆಂಟ್ ಹತ್ರ ಏನಕ್ಕೆ ಮಾತಾಡ್ಬೇಕು ಅಂತ. ಈ ಕಡೆ ಇಂಡಿಯಾ ಅಲ್ಲಿ ಧರ್ಮ್ ಯುದ್ಧ ಮೋರ್ಚಾ ಅಂತ ಸ್ಟಾರ್ಟ್ ಮಾಡ್ಕೊಂತಾರೆ. ಈ ಗ್ರೂಪ್ ಅವ್ರು ಎಷ್ಟು ವೈಲೆಂಟ್ ಇರ್ತಾರೆ ಅಂದ್ರೆ ಗಲಾಟೆ ಮಾಡಕ್ಕೆ ಕತ್ತಿಗಳನ್ನ ಎತ್ಕೊಂಡ್ ಬಂದ್ಬಿಡ್ತಾರೆ. ಅದ್ರ ಮೇಲೆ ಇವರು ಗನ್ಗಳಿಡ್ತಿದ್ದ ಜಾಗ ಬಂದು ದೇವಸ್ಥಾನಗಳಲ್ಲಿ. 6 ಜೂನ್ 1984 ಅಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ಇಂದಿರಾ ಗಾಂಧಿ ಅವರು ಆಪರೇಷನ್ ಬ್ಲೂ ಸ್ಟಾರ್ ಕಂಡಕ್ಟ್ ಮಾಡಿ ಆ ಟೆರರಿಸ್ಟ್ ಗ್ರೂಪ್ ಹೆಡ್ ಬಿಂದ್ರಾ ಮತ್ತೆ ಅವ್ರ ಕಡೆಯವ್ರನ್ನ ಎನ್ಕೌಂಟರ್ ಮಾಡ್ತಾರೆ. ಈ ಗಲಾಟೆಯಲ್ಲಿ ತುಂಬಾ ಇನ್ನೋಸೆಂಟ್ ಜನನು ಸಾಯ್ಬೇಕಾಗಿ ಬರುತ್ತೆ. ಇದಾಗ ಸ್ವಲ್ಪ ದಿನಕ್ಕೇನೆ ಇಂದಿರಾ ಗಾಂಧಿನ ಅಸಾಸಿನೇಟ್ ಮಾಡ್ಬಿಡ್ತಾರೆ. ಆಮೇಲೆ ನಾರ್ತ್ ಅಲ್ಲಿ ಆಂಟಿ ಸಿಖ್ ಮೂವ್ಮೆಂಟ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಇದರಿಂದ ಪಂಜಾಬೀಸು ಇಂಡಿಯಾಲಿದ್ರೆ ಸೇಫ್ ಅಲ್ಲ ಅನ್ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ಸೆಟಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದು ಆ ಟೈಮಲ್ಲಿ ಇಂಡಿಯಾದ ಒಂದು ದೊಡ್ಡ ಫೇಲಿಯರ್ ಅಂತಾನೆ ಹೇಳ್ಬೋದು. ಕೆಲವು ಆಂಟಿ ಇಂಡಿಯಾ ಗ್ರೂಪ್ ಗಳು ಇಂಡಿಯಾ ಈಚೆ ಕುತ್ಕೊಂಡೇನೆ ಇಂಡಿಯಾನ ಮುರಿಯೋ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಈ ತರ ಖಲಿಸ್ತಾನಿ ಗ್ರೂಪ್ ಗಳು ಅವ್ರಿಗೆ ಹೆಲ್ಪಿಂಗ್ ಹ್ಯಾಂಡ್ ಆಗುತ್ತೆ. ಸೊ ಇದೆಲ್ಲ ಹಳೆ ಕತೆ. ಮತ್ತೀಗ ಫ್ರೆಶ್ ಆಗಿ ಏನಕ್ಕೆ ಇದು ಸ್ಟಾರ್ಟ್ ಆಗಿದೆ? ಯಾಕೆ ಅಂದ್ರೆ ಕೆಲವು ತಲೆ ಇಲ್ದಿರೋ ಜನ ಅವ್ರ ಸ್ಪೀಚ್ ಅಲ್ಲಿ ಅವಾಗ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಮೆನ್ಷನ್ ಮಾಡ್ತಿರ್ತಾರೆ. ಅದ್ರ ಅರ್ಥ ಸೆಂಟ್ರಲ್ ಗವರ್ಮೆಂಟ್ ಅವ್ರ ಹತ್ರನೇ ಎಲ್ಲಾ ಪವರ್ ಇರೋದು ಏನ್ ಬೇಕಾಗಿಲ್ಲ ಅಂತ. ಇದರಿಂದ ಏನಾಗುತ್ತೆ, ಬೇರೆ ಸ್ಟೇಟ್ ಅವ್ರಿಗೆಲ್ಲ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ, ನಿಮಗೆ ರೈಟ್ಸ್ ಬೇಕು ಅಂದ್ರೆ ಎಲ್ಲ ಗಲಾಟೆ ಮಾಡಕ್ಕೆ ನಿಂತ್ಕೊಳ್ಳಿ ಅಂತ. 1970s ಅಲ್ಲಿ ಪಂಜಾಬ್ ಅಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ನಮ್ಗೆ ಪಂಜಾಬ್ಗೆ ಜಾಸ್ತಿ ಅಟಾನಮಿ ಬೇಕು ಅಂತ ವೈಲೆನ್ಸ್ ಹಿಡಿದಿದ್ರು. ಇದು ಸಾಲ್ವ್ ಆಗ್ಬೇಕು ಅಂದ್ರೆ ಸ್ಟೇಟು ಮತ್ತೆ ಸೆಂಟ್ರಲ್ ಅವರ ಬ್ಲೇಮ್ ಗೇಮ್ ನ ಸ್ಟಾಪ್ ಮಾಡ್ಬೇಕಾಗ್ಬರುತ್ತೆ. ಇವತ್ತಿಗೂ ಇಂಡಿಯಾ ಅಲ್ಲಿ ಈ ಖಲಿಸ್ತಾನಿ ಒಂದು ಸಾಲ್ವ್ ಆಗ್ಲಿಲ್ದಿರೋ ಪ್ರಾಬ್ಲಮ್. ಇದೆಲ್ಲದ್ರಲ್ಲೂ 99.99% ಪಂಜಾಬಿಗಳು ಖಲಿಸ್ತಾನಿನ ಸಪೋರ್ಟ್ ಮಾಡಲ್ಲ. ಅವ್ರು ಹೇಳ್ತಾರೆ ನಾವು ಇಂಡಿಯಾದೇ ಒಂದು ಪಾರ್ಟ್ ಅಂತ. ಇವನು ಖಲಿಸ್ತಾನ್ ನ ಲೀಡರ್. ದುಬೈಯಲ್ಲಿದ್ದವನು ಸಡನ್ ಆಗಿ ಪಂಜಾಬ್ಗೆ ಬಂದು ಖಲಿಸ್ತಾನ್ ನ ಲೀಡರ್ ಆಗ್ಬಿಟ್ಟಿಯಾನೆ. ಅಲ್ಲಿನ ಪೊಲೀಸನು ಇವನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ವಿತೌಟ್ ಸಪೋರ್ಟ್ ಇಷ್ಟೊಂದೆಲ್ಲ ಪಾಸಿಬಲ್ ಹೆಂಗಾಗುತ್ತೆ? ಆದ್ರೆ ಅದೆಲ್ಲ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್.